ಅಹಮದಾಬಾದ್ನಲ್ಲಿ ನಡೆದ ಗುಜರಾತ್ ಟೈಟನ್ಸ್ ವಿರುದ್ಧದ IPL 2026ರ ಫೈನಲ್ ಪಂದ್ಯದ ವೇಳೆ ಆನ್ಫೀಲ್ಡ್ ಅಂಪೈರ್ ತಮಗೆ ಔಟ್ ಅಂತ ತೀರ್ಪು ಕೊಟ್ಟಿದ್ದಕ್ಕೆ ವಿರಾಟ್ ಕೊಹ್ಲಿ ತೀವ್ರ ಅಸಮಾಧಾನ ಹೊರಹಾಕಿದ್ರು. ಕೊನೆಗೂ ಆ ಜಟಾಪಟಿಯಲ್ಲಿ ಗೆದ್ದಿದ್ದು ವಿರಾಟ್. ಅದು ಯಾವ ರೀತಿ ಅಂತೀರಾ? RCB ಬ್ಯಾಟಿಂಗ್ ಚೇಸಿಂಗ್ನ 16ನೇ ಓವರ್ ಅದು ಲಾಸ್ಟ್ ಎಸೆತದಲ್ಲಿ ಈ ಘಟನೆ ನಡೆದಿತ್ತು. ಅರ್ಷದ್ ಖಾನ್ ಎಸೆದ ಚೆಂಡನ್ನ ವಿರಾಟ್ ಕೊಹ್ಲಿ ಮಿಡ್ ಆಫ್ ಕಡೆಗೆ ಹೊಡೆದ್ರು. ಇದನ್ನ ಅಲ್ಲಿದ್ದ ಗುಜರಾತ್ ಟೈಟನ್ಸ್ ತಂಡದ ನಾಯಕ ಶುಭ್ಮನ್ ಗಿಲ್ ಕ್ಯಾಚ್ ಹಿಡಿದ್ರು. ಅಂಪೈರ್ ತಕ್ಷಣ ಔಟ್ ಅಂತ ಕೊಟ್ರು. ಆದ್ರೆ ಗಿಲ್ ಚೆಂಡನ್ನ ಹಿಡಿಬೇಕಾದ್ರೆ ಅದು ನೆಲಕ್ಕೆ ತಗುಲಿದೆ ಅನ್ನೋದು ವಿರಾಟ್ ಕೊಹ್ಲಿ ಗೊತ್ತಿತ್ತು. ಇದೇ ಕಾರಣಕ್ಕೆ ವಿರಾಟ್ ಕೊಹ್ಲಿ ಅವರು ಆನ್ಫೀಲ್ಡ್ ಅಂಪೈರ್ ನಿತಿನ್ ಮೆನನ್ ಅವರ ಜೊತೆ ವಾಗ್ವಾದಕ್ಕಿಳಿದೇ ಬಿಟ್ರು. ಆವೇಶದಿಂದ ಕೂಡ ಮಾತಾಡಿದ್ರು. ಆರಂಭದಲ್ಲಿ ಅಂಪೈರ್ ನಿತಿನ್ ಮೆನನ್ ಅವರು ಕೊಹ್ಲಿಗೆ ಮೈದಾನದಿಂದ ಹೊರಗಡೆ ಹೋಗಬೇಕು ಅನ್ನೋ ತರ ಹೇಳಿದ್ರು. ಆದ್ರೂ ವಿರಾಟ್ ಕೊಹ್ಲಿ ಅದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಹಾಗೆ ಶುಭ್ಮನ್ ಗಿಲ್ ಬಳಿ ಹೋಗಿ ಕೂಡ ವಾಗ್ವಾದ ಮಾಡಿದ್ರು. ಆದ್ರೂ ಶುಭ್ಮನ್ ಗಿಲ್ ಅಲ್ಲಿ ನೆಲಕ್ಕೆ ಟಚ್ ಆಗಿದೆ ಅನ್ನೋದನ್ನ ಹೇಳಲೇ ಇಲ್ಲ. ಹೇಳಿ ಕ್ರೀಡಾ ಸ್ಫೂರ್ತಿಯನ್ನ ಮೆರಿಬಹುದಾಗಿತ್ತು. ಆದ್ರೆ ಗಿಲ್ ಆ ರೀತಿಯಾಗಿ ಮಾಡಲಿಲ್ಲ ಅನ್ನೋದೇ ಒಂದು ರೀತಿ ಬ್ಲ್ಯಾಕ್ ಮಾರ್ಕ್ ಅವರಿಗೆ ಅಂತ ಹೇಳ್ಬೋದು. ಇನ್ನು ಅಂಪೈರ್ ಕೂಡ ಔಟ್ ಅಂತಾನೆ ಹೇಳಿದ್ರಿಂದ ವಿರಾಟ್ ಕೊಹ್ಲಿ ಹೋಗೋ ನಿರ್ಧಾರ ಮಾಡಿದ್ರು ಮತ್ತೆ ಅವ್ರಿಗೆ ಯಾಕೋ ಸಮಾಧಾನ ಆಗಿಲ್ಲ. ಯಾಕೆಂದ್ರೆ ಅದು ನೆಲಕ್ಕೆ ತಾಕಿರಬಹುದು ಅನ್ನೋದು 100% ಅವರಿಗೆ ಖಾತ್ರಿ ಆಗ್ತಾ ಇತ್ತು. ಹೀಗಾಗಿ ವಾಪಸ್ ಬಂದು ಮತ್ತೆ ಒತ್ತಾಯ ಮಾಡಿದ್ದಕ್ಕೆ ಕೊನೆಗೆ ಈ ನಿರ್ಧಾರವನ್ನ ಥರ್ಡ್ ಅಂಪೈರ್ ಪರಿಶೀಲನೆಗೆ ಕೊಡ್ತಾರೆ. ಈ ವೇಳೆ ಚೆಂಡು ನೆಲಕ್ಕೆ ತಗುಲಿರೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಸೊ ಫೈನಲಿ ಆನ್ಫೀಲ್ಡ್ ಅಂಪೈರ್ ಕೊಟ್ಟ ತೀರ್ಪನ್ನ ಬದಲಾಯಿಸಿ ಅದು ನಾಟ್ ಔಟ್ ಅಂತ ಅನೌನ್ಸ್ ಆಗುತ್ತೆ. ಆದರೆ ಮೈದಾನದಲ್ಲಿ ನಡೆದ ಈ ಹೈ ಡ್ರಾಮಾ ಕ್ರಿಕೆಟ್ ವಲಯದಲ್ಲಿ ಸದ್ಯ ದೊಡ್ಡ ವಿವಾದಕ್ಕೆ ಕಾರಣ ಆಗಿದೆ. ಆ ಟೈಮ್ನಲ್ಲಿ ಕೊಹ್ಲಿ 63 ರನ್ ಗಳಿಸಿ ಬ್ಯಾಟಿಂಗ್ ಮಾಡ್ತಾ ಇದ್ರು. ನಂತರ ಲಾಂಗ್ ಆನ್ ಮೇಲಿಂದ ಭರ್ಜರಿ ಸಿಕ್ಸರ್ ಸಿಡಿಸೋ ಮೂಲಕ ಪಂದ್ಯವನ್ನ ಮುಗಿಸಿದ್ರು. ಸೊ 75 ರನ್ ಗಳಿಸಿ ಅಜೇಯರಾಗಿ ಉಳ್ಕೊಂಡ್ರು. ಈ ಮೂಲಕ RCB ತಂಡ ಗುಜರಾತ್ ಟೈಟನ್ಸ್ ವಿರುದ್ಧ 5 ವಿಕೆಟ್ಗಳ ಜಯ ಸಾಧಿಸಿ ಇನ್ನು ಇದಕ್ಕೂ ಮೊದಲು ಬ್ಯಾಟಿಂಗ್ ಆಡ್ತಾ ಇದ್ದಾಗ GT ಬ್ಯಾಟರ್ ವಾಷಿಂಗ್ಟನ್ ಸುಂದರ್ ಅವರು ಜೇಕಬ್ ಡಫಿ ಅವರು ಎಸೆದ ಚೆಂಡನ್ನ ಫೈನ್ ಲೆಗ್ ಕಡೆಗೆ ಬಲವಾಗಿ ಹೊಡಿತಾರೆ. ಈ ವೇಳೆ ಬೌಂಡ್ರಿ ಲೈನ್ ಬಳಿ ಇದ್ದಂತ RCBಯ ಫೀಲ್ಡರ್ ಜೋರ್ಡಾನ್ ಕಾಕ್ಸ್ ಅದ್ಭುತವಾಗಿ ಚೆಂಡನ್ನ ಹಿಡಿತಾರೆ. ವಾಷಿಂಗ್ಟನ್ ಸುಂದರ್ ಔಟ್ ಅಂತ ಭಾವಿಸಿ ಪೆವಿಲಿಯನ್ ಕಡೆಗೆ ಹೋಗ್ತಾ ಇರ್ತಾರೆ. ಆದರೆ ಆನ್ಫೀಲ್ಡ್ ಅಂಪೈರ್ಗಳು ಇದನ್ನ ಥರ್ಡ್ ಅಂಪೈರ್ ಪರಿಶೀಲನೆಗೆ ಒಪ್ಪಿಸ್ತಾರೆ. ವಿಡಿಯೋ ನೋಡಿದಾಗ ಸ್ವಲ್ಪ ಚೆಂಡು ನೆಲಕ್ಕೆ ತಾಕಿರೋದು ಕಂಡು ಬಂದು ನಾಟ್ ಔಟ್ ಅಂತ ಹೇಳ್ತಾರೆ. ಆದರೆ ವಿರಾಟ್ ಕೊಹ್ಲಿ ವಿಚಾರದಲ್ಲಿ ಹೀಗೆ ಮಾಡ್ಲಿಲ್ವಲ್ಲ ಅನ್ನುವಂತಹ ಆಕ್ರೋಶ ಅಭಿಮಾನಿಗಳಲ್ಲಂತೂ ಇದ್ದೇ ಇದೆ. ಅಲ್ಲಿ ನಾಟ್ಔಟ್ ಅಂತ ಬರ್ತಾ ಇದ್ದ ಹಾಗೆ RCB ನಾಯಕ ಕೂಡ ರಜತ್ ಪಾಟಿದಾರ್ ಆನ್ಫೀಲ್ಡ್ ಅಂಪೈರ್ ಬಳಿ ಹೋಗಿ ತೀವ್ರ ಅಸಮಾಧಾನ ಹೊರಹಾಕ್ತಾರೆ, ವಾಗ್ವಾದ ನಡೆಸ್ತಾರೆ. ಇತ್ತ ಮೈದಾನದಲ್ಲಿದ್ದ RCB ದಿಗ್ಗಜ ವಿರಾಟ್ ಕೊಹ್ಲಿ ಕೂಡ ಅಂಪೈರ್ ನಿರ್ಧಾರವನ್ನ ನಂಬೋದಕ್ಕಾಗದೆ ಶಾಕಲ್ಲಿ ನಿಂತ್ಕೊಳ್ತಾರೆ. ಒಟ್ನಲ್ಲಿ ವಾಷಿಂಗ್ಟನ್ ಸುಂದರ್ ವಿಚಾರದಲ್ಲಿ ನೆಲಕ್ಕೆ ತಾಗಿದೆ ಅಂತ ಹೇಳಿ ಅದನ್ನ ಥರ್ಡ್ ಅಂಪೈರ್ ತೀರ್ಮಾನ ಕೊಡ್ತಾರೆ, ಅಂದ್ರೆ ನೀಟಾಗಿ ಪರಿಶೀಲನೆ ಮಾಡ್ತಾರೆ. ಆದ್ರೆ ವಿರಾಟ್ ಕೊಹ್ಲಿ ವಿಚಾರದಲ್ಲಿ ತಕ್ಷಣ ಔಟ್ ಅಂತ ಕೊಡ್ತಾರೆ, ಪರಿಶೀಲನೆ ಮಾಡದೆ ಅನ್ನೋದು ಮಾತ್ರ ಒಂದಷ್ಟು RCB ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಆದರೆ ಫೈನಲಿ ವಿರಾಟ್ ಕೊಹ್ಲಿ ಒತ್ತಾಯ ಮಾಡಿ ಅದನ್ನ ಥರ್ಡ್ ಅಂಪೈರ್ ತೀರ್ಮಾನಕ್ಕೆ ಬಿಡೋ ತನಕ ಬಿಡ್ಲಿಲ್ಲ. ಯಾಕಂದ್ರೆ ವಿರಾಟ್ ಕೊಹ್ಲಿ ಮೆಂಟಲಿ ಫಿಕ್ಸ್ ಆಗಿದ್ರು. ಯಾಕಂದ್ರೆ ವಿರಾಟ್ ಕೊಹ್ಲಿ ಅಂತಂದ್ರೆ ಚೇಸಿಂಗ್ ಮಾಸ್ಟರ್ ಅಂತ ಹೇಳ್ತಾರೆ. ಕೊನೆ ತನಕ ಇದ್ದು ಪಂದ್ಯವನ್ನ ಗೆಲ್ಲಿಸೇನೆ ಹೋಗಬೇಕು ಅನ್ನೋ ಥರ ಒಂದು ಹಠಕ್ಕೆ ಬಿದ್ದಿದ್ರು ಅನ್ನೋ ರೀತಿಯಲ್ಲೇ ಕಾಣ್ತಿತ್ತು. ಆ ಹಠ ಏನು ಅವರು ಅಂದ್ಕೊಂಡಿದ್ದ ತೀರ್ಮಾನ ಏನಿತ್ತು ಅದರಂತೆ ನಡೀತು. ಅವರೇ ಮ್ಯಾಚ್ ಫಿನಿಶಿಂಗ್ ಮಾಡಿ RCBಯನ್ನ ಗೆಲ್ಲಿಸಿ ಮತ್ತೊಮ್ಮೆ RCB ಕೈಗೆ ಟ್ರೋಫಿಯನ್ನ ಒಪ್ಪಿಸಿದ್ದಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.